ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಬಿಗ್ ಬಾಸ್ ಅಪ್ಡೇಟ್ ಏನು ಅಂತ ಕ್ವಿಕ್ ಆಗಿ ನೋಡ್ಕೊಂಡು ಬರೋಣ. ಎಸ್, ಟಿಕೆಟ್ ಟು ಫಿನಾಲೆಯಲ್ಲಿ ಯಾರಿಗೆ ಟಿಕೆಟ್ ಸಿಗಬಹುದು ಎನ್ನುವಂತಹ ನಿರೀಕ್ಷೆ ಹಾಗೂ ಪ್ರಶ್ನೆ ಬಹುತೇಕ ಜನರಲ್ಲಿ ಇತ್ತು. ಎಸ್, ಅವೆಲ್ಲವಕ್ಕೂ ಕೂಡ ಇದೀಗ ಉತ್ತರ ಸಿಕ್ಕಿದೆ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ತಪ್ಪಾಗ್ಲಾರ್ದು. ಜೊತೆಗೆ ಹುಡುಗಿಯರಲ್ಲಿ ಭವ್ಯ ಗೌಡ ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಅಷ್ಟಕ್ಕೂ ಭವ್ಯ ಗೌಡ ಅವರು ಹೇಗೆ ಆಯ್ಕೆಯಾದ್ರು ಎಲ್ಲವನ್ನೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ಎಸ್, ಟಿಕೆಟ್ ಟು ಫಿನಾಲೆ ಮಾಡುವಂತಹ ಅಂದ್ರೆ ಟಿಕೆಟ್ ಟು ಫಿನಾಲೆಗೆ ಆಯ್ಕೆ ಮಾಡುವಂತಹ ಒಂದು ಟಾಸ್ಕ್ಗೆ ಭವ್ಯ ಗೌಡ ಅವರು ಒಬ್ಬರೇ ಹುಡುಗಿಯರಲ್ಲಿ ಆಯ್ಕೆಯಾಗಿದ್ದಾರೆ. ಇನ್ನು ಮೋಕ್ಷಿತಾ ಪೈ ಹಾಗೂ ಭವ್ಯ ಗೌಡ ಅವರ ಮಧ್ಯೆ ಟಾಸ್ಕ್ ನಲ್ಲಿ ಪೈಪೋಟಿ ಇತ್ತು. ಆದ್ರೆ ಭವ್ಯ ಗೌಡ ಅವರು ಈ ಒಂದು ಟಾಸ್ಕ್ ಅನ್ನ ಉತ್ತಮವಾಗಿ ಆಟವಾಡಿ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಇದು ಮನೆ ಮಂದಿಗೆ ಖುಷಿ ತಂದಿದೆ. ಹಾಗೆ ಹೆಣ್ಣು ಮಕ್ಕಳಲ್ಲಿ ಭವ್ಯ ಗೌಡ ಅವರಿಗೆ ಮಾತ್ರ ಈ ರೀತಿಯಾದಂತಹ ಅವಕಾಶ ಸಿಕ್ಕಿರುವಂತದ್ದು ಖುಷಿಯ ಸಂಗತಿ. ಇನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ರಜತ್, ತ್ರಿವಿಕ್ರಮ್, ಹನುಮಂತು, ಭವ್ಯ ಗೌಡ ಅವರು ಆಯ್ಕೆಯಾಗಿ ಇನ್ನು ಈ ಒಂದು ಆಟವನ್ನ ಆಡುವುದೊಂದೇ ಬಾಕಿಯಾಗಿದೆ. ಇವತ್ತು ರಿಲೀಸ್ ಆದಂತಹ ಒಂದು ಪ್ರೋಮೋದಲ್ಲಿ ಇದರ ಬಗ್ಗೆ ತೋರಿಸಿದ್ದಾರೆ. ಯಾರು ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗ್ತಾರೆ ಅನ್ನುವಂಥದ್ದು ಎಲ್ಲರಿಗೂ ಕೂಡ ಪ್ರಶ್ನೆಯಾಗಿ ಕಾಡುತ್ತೆ. ಸೊ ಟಿಕೆಟ್ ಟು ಫಿನಾಲೆಗೆ ಆಯ್ಕೆ ಆದ್ರೆ ಅವರಿಗೆ ಒಂಥರ ಲಕ್ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಫಿನಾಲೆಯಲ್ಲಿ ಯಾವ್ದಾದ್ರೂ ಒಂದು ರೀತಿಯಾಗಿ ಅವರು ತಮ್ಮ ಸ್ಥಾನವನ್ನ ಖಂಡಿತವಾಗ್ಲೂ ಪಡ್ಕೊಳ್ತಾರೆ ಅನ್ನುವಂಥದ್ದು. ಇನ್ನು ಟಿಕೆಟ್ ಟು ಫಿನಾಲೆ ಟಾಸ್ಕ್ ಬಹಳನೇ ಟಫ್ ಆಗಿದೆ. ಜೊತೆಗೆ ಇದರಲ್ಲಿ ಯಾರು ಫಿನಾಲೆ ವೇದಿಕೆಯನ್ನ ಹತ್ತುತ್ತಾರೆ ಅನ್ನುವಂತ ಒಂದಿಷ್ಟು ಪ್ರಶ್ನೆ ಕೂಡ ಕಾಡ್ತಾ ಇರುವಂತದ್ದು. ಇನ್ನು ಹನುಮಂತು ಅವರು ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆ ಆಗಿದ್ರು ಮೊದಲು. ಅದಾದ ಬಳಿಕ ಅಂದ್ರೆ ಹನುಮಂತು ಅವರ ಆಟವನ್ನ ನೋಡಿ ಎಲ್ಲಾ ಮನೆ ಮಂದಿ ಕೂಡ ಶಾಕ್ ಆಗಿದ್ದಾರೆ. ಹನುಮಂತು ಇಷ್ಟೊಂದು ಚೆನ್ನಾಗಿ ಆಟವಾಡ್ತಾರ, ತುಂಬಾನೇ ಮುಗ್ಧ ಅಂತ ಗೊತ್ತಾಗುತ್ತೆ. ಮಾತಲ್ಲಿ ಮುಗ್ಧ ಇರ್ಬೋದು, ನಡವಳಿಕೆಯಲ್ಲಿ ತುಂಬಾನೇ ಮುಗ್ಧ ಅಂತ ಅನ್ಸುತ್ತೆ. ಆದ್ರೆ ಹನುಮಂತ ಅವರು ಈ ರೀತಿ ಟಾಸ್ಕ್ ಅನ್ನ ಅತ್ಯಂತ ಉತ್ತಮವಾಗಿ ಆಟವಾಡ್ತಾ ಇರುವಂತದ್ದು ಮನೆ ಮಂದಿಗೆ ಒಂದಿಷ್ಟು ಶಾಕ್ ಆಗಿರುವಂತದ್ದು. ಇನ್ನು ಉಗ್ರಂ ಮಂಜು ಅವರನ್ನು ಕೂಡ ಮೀರಿಸುವಷ್ಟು ಹನುಮಂತು ಅವರು ಆಟಗಳಲ್ಲಿ ತುಂಬಾನೇ ಚೆನ್ನಾಗಿ ಆಟವನ್ನ ಆಡ್ತಾ ಇರುವಂತದ್ದು. ಇನ್ನು ಕಳೆದ ಒಂದು ಆಟದಲ್ಲಿ ಉಗ್ರಂ ಮಂಜು ಅವರು ಲಾಸ್ಟ್ ಮೂಮೆಂಟ್ ಅಲ್ಲಿ ಸೋತ್ ಬಿಟ್ಟಿದ್ದಾರೆ. ಅವರಿಗೆ ಆಟವನ್ನ ನೀಟಾಗಿ ಆಡಲಿಕ್ಕೆ ಸಾಧ್ಯವೇ ಆಗ್ಲಿಲ್ಲ. ಇದರಿಂದಾಗಿ ಉಗ್ರಂ ಮಂಜು ಹಾಗೂ ಗೌತಮಿ ಅವರು ಟಿಕೆಟ್ ಟು ಫಿನಾಲೆಗೆ ಹೋಗುವಂತಹ ಅವಕಾಶವನ್ನ ಕಳೆದುಕೊಳ್ತಾರೆ ಅನ್ನುವಂಥದ್ದು. ಅಂದ್ರೆ ಆ ಒಂದು ಟಾಸ್ಕ್ಗೆ ಹೋಗುವಂತಹ ಅವಕಾಶವನ್ನ ಇಬ್ರು ಕೂಡ ಪಡ್ಕೊಳ್ತಾರೆ. ಇದರಿಂದಾಗಿ ಗೌತಮಿ ಅವರು ಕಣ್ಣೀರು ಕೂಡ ಹಾಕ್ತಾರೆ. ಸೊ ಇದನ್ನು ಕೂಡ ನೀವು ಒಂದು ಕಳೆದ ಎಪಿಸೋಡ್ ನಲ್ಲಿ ಗಮನಿಸಿರಬಹುದು. ಇನ್ನು ರಜತ್ ಅವರು ಕೂಡ ವೈಲ್ಡ್ ಕಾರ್ಡ್ ಎಂಟ್ರಿ ಆಗಿ ಇದೀಗ ಟಿಕೆಟ್ ಟು ಫಿನಾಲೆ ಟಾಸ್ಕ್ಗೆ ಆಯ್ಕೆಯಾಗಿದ್ದಾರೆ. ಇದರಿಂದ ರಜತ್ ಅವರ ಮೇಲೆ ಕೂಡ ಅಷ್ಟೇ ನಿರೀಕ್ಷೆ ಕೂಡ ಇದೆ. ಇನ್ನು ತ್ರಿವಿಕ್ರಮ್ ಅವರ ಬಗ್ಗೆ ಹೇಳುವುದೇ ಬೇಡ. ಯಾಕಂತಂದ್ರೆ ತ್ರಿವಿಕ್ರಮ್ ಅವರು ಮೊದಲ ದಿನದಿಂದಲೇ ಕೂಡ ಬಹಳ ಟಫೆಸ್ಟ್ ಕಾಂಪಿಟೇಟರ್ ಆಗಿದ್ದಾರೆ. ಮನೆಯಲ್ಲಿ ಎಲ್ಲರಿಗೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ತನ್ನ ಆಟವನ್ನ ತೋರಿಸ್ತಾ ಇದ್ದಾರೆ. ಹಾಗೇನೆ ಎಲ್ಲರೂ ಕೂಡ ಇವರನ್ನ ಉತ್ತಮವಾಗಿ ಆಟವನ್ನ ಆಡ್ತಾ ಇದ್ದೀರಾ ಅಂತ ಒಂದಿಷ್ಟು ಸಲಹೆಗಳನ್ನ ಕೂಡ ಈ ಹಿಂದೆ ನೀಡ್ತಾ ಇದ್ದಾರೆ. ನಂತರ ಭವ್ಯ ಗೌಡ ಅವರು ಕೂಡ ಬಹಳನೇ ಟಫೆಸ್ಟ್ ಕಾಂಪಿಟೇಟರ್ ಆಗಿದ್ದಾರೆ. ಮನೆಯಲ್ಲಿ ಆಟಗಳನ್ನ ಬಹಳನೇ ತುಂಬಾನೇ ಸ್ಪೋರ್ಟಿವ್ ಆಗಿ ಭವ್ಯ ಗೌಡ ಅವರು ತೆಗೆದುಕೊಳ್ತಾ ಇದ್ದಾರೆ. ಇನ್ನು ತಾನು ಗೆಲ್ಲಬೇಕು ಅನ್ನುವಂತಹ ಹಠ ಅಥವಾ ಬಹಳ ನಿರೀಕ್ಷೆ ಇಟ್ಕೊಂಡಿದ್ದಾರೆ ಭವ್ಯ ಗೌಡ ಅವರು. ಗೊತ್ತಿಲ್ಲ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು ಖಂಡಿತವಾಗ್ಲೂ ಗೊತ್ತಿಲ್ಲ. ಇವತ್ತಿನ ಎಪಿಸೋಡ್ ಅಲ್ಲಿ ಅದಕ್ಕೆಲ್ಲಕ್ಕೂ ಕೂಡ ಉತ್ತರ ಸಿಗುತ್ತೆ ಅನ್ನುವಂಥದ್ದು. ಸೊ ಯಾರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ವಿನ್ನರ್ ಆಗ್ಬೋದು, ಜೊತೆಗೆ ನೆಕ್ಸ್ಟ್ ತಾನು ಕಪ್ ಇನ್ನೇನು ಹಿಡಿದುಕೊಳ್ತೀನಿ ಅನ್ನುವಂಥ ಒಂದು ಹಂತಕ್ಕೆ ಯಾರು ತಲುಪ್ತಾರೆ ಅನ್ನುವಂಥದ್ದು ಒಂಥರ ಪ್ರಶ್ನೆಯಾಗಿ ಕಾಡುತ್ತೆ. ಸಾಕಷ್ಟು ಜನ ಸಾಕಷ್ಟು ಮಾತುಗಳನ್ನ ಹೇಳ್ತಾ ಇದ್ದಾರೆ. ಹೆಚ್ಚಾಗಿ ಹನುಮಂತು ಬರ್ತಾರೆ ಅಂತ ಹೇಳ್ತಾರೆ. ಇನ್ನು ಜಾಸ್ತಿ ಜನ ತ್ರಿವಿಕ್ರಮ್ ಅವರೇ ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ವಿನ್ ಆಗ್ತಾರೆ ಅಂತ ಹೇಳ್ತಾರೆ. ಹೇಳೋದಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ರಜತು ವಿನ್ ಆಗ್ಬೋದು ಅಥವಾ ಭವ್ಯ ಗೌಡ ಅವ್ರಿಗೂ ಕೂಡ ಈ ಒಂದು ಟಾಸ್ಕ್ ನಲ್ಲಿ ವಿನ್ ಆಗುವಂತಹ ಚಾನ್ಸಸ್ ಇದೆ. ಸೊ ಗೊತ್ತಿಲ್ಲ ಯಾರು ವಿನ್ ಆಗ್ತಾರೆ ಅನ್ನುವಂಥದ್ದು. ಹಾಗೆ ನಿಮ್ಮ ಪ್ರಕಾರ ಯಾರು ಟಿಕೆಟ್ ಟು ಫಿನಾಲೆ ಟಾಸ್ಕ್ ನಲ್ಲಿ ವಿನ್ ಆಗಬೇಕು, ಅವರು ಫಿನಾಲೆಯ ವೇದಿಕೆಯನ್ನು ಹತ್ತುವ ಒಂದು ನಿರೀಕ್ಷೆ ನಿಮ್ಮಲ್ಲಿದೆಯಾ, ಅಥವಾ ಯಾರು ಈ ಒಂದು ಟಾಸ್ಕ್ ನಲ್ಲಿ ವಿನ್ನರ್ ಆಗಬಹುದು ಅನ್ನುವುದನ್ನ ನೀವು ನಮಗೆ ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಇಷ್ಟದ ಸ್ಪರ್ಧಿ ಯಾರು ಎಲ್ಲವನ್ನೂ ಕೂಡ ಕಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಅನ್ನುವಂಥದ್ದು. ಈ ವಿಡಿಯೋ ಇಷ್ಟ ಆಗಿದ್ದರೆ ನಿಮ್ಮ ಫ್ರೆಂಡ್ಸ್ಗೂ ಈ ಒಂದು ವಿಡಿಯೋವನ್ನ ಶೇರ್ ಮಾಡಿ. ಧನ್ಯವಾದಗಳು.